ಮನೆಯನ್ನ ದುರಸ್ತಿ ಮಾಡಿಕೊಡಿ ಅಂತ ಹೇಳಿ ವಿಶೇಷ ಚೇತನ ಮಹಿಳೆ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಪಾಪ ಕಚೇರಿಯಿಂದ ಕಚೇರಿಗೆ ಅಲೆದಾಟವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ದುರಸ್ತಿ ಮಾಡಿಸ್ಕೊಡಿ ಇಲ್ವೇ ಬೇರೆ ಮನೆ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮಾನಿಹಳ್ಳಿ ಗ್ರಾಮದ ನಿವಾಸಿ ಪಾಪ ಇವರು HM ರಾಜೇಶ್ವರಿ ಅಂತ ಹೇಳಿ ಭಾರಿನೇ ಅಲೆದಾಟ ಮಾಡ್ತಾ ಇದ್ದಾರೆ. ಆಫೀಸಿಂದ ಆಫೀಸ್ಗೆ ಓಡಾಡ್ತಾ ಇದ್ದಾರೆ. ಎಷ್ಟು ದಿನದಿಂದ ಅಂದ್ರೆ ದಿನಗಳಲ್ಲ, ವರ್ಷಗಳಿಂದ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮಾನಿಹಳ್ಳಿ ಗ್ರಾಮ ಪಂಚಾಯತ್ ತಹಶೀಲ್ದಾರ್ ಕಚೇರಿಗೆ 1.5 ವರ್ಷದಿಂದ ಅಲೆದಾಟವನ್ನ ಮಾಡ್ತಾ ಇದ್ದಾರೆ. ಗಂಡ ಮಕ್ಕಳು ಇಲ್ಲದೆ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಮಹಿಳೆ. ವಿಶೇಷ ಚೇತನ, ಅದರಲ್ಲೂ ಪಿಂಚಣಿಯಲ್ಲೇ ತಮ್ಮ ಇಡೀ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳಿದ್ರೆ ಅದಷ್ಟು ಈಸಿ ಅಲ್ಲ. ರಾಜೇಶ್ವರಿ ಎಂಬಾಕೆ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿನ ನೋಡಿ, ಅವರು ಒಂದು ಕಚೇರಿಗೆ ಹೋಗಬೇಕು ಅಂದ್ರೆ ಎಲ್ಲರಂತೆ ಹೋಗೋಕ್ಕಾಗಲ್ಲ. ಆಕೆ ವಿಶೇಷ ಚೇತನ ಮಹಿಳೆ. ಇಷ್ಟೆಲ್ಲ ಅಲ್ದಾಡಿದ್ರು ಅಲ್ಲಿರುವಂಥವ್ರು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕಚೇರಿಯಿಂದ ಕಚೇರಿಗೆ ಅಲ್ದಾಟ ನಡೆಸ್ತಾನೆ ಇದ್ದಾರೆ. ಮನೆನ ದುರಸ್ತಿ ಮಾಡಿಕೊಡಿ ಅಂತ ಹೇಳೋರಿಲ್ಲ ಕೇಳೋರಿಲ್ಲ. ಮನೆ ಒಳಗಡೆ ಒಂದು ವೇಳೆ ಏನಾದರೂ ಈ ಮನೆಯ ಗೋಡೆಗಳು ಏನಾದರೂ ಕುಸಿದು ಆಕೆಯ ಜೀವಕ್ಕೆ ಹಾನಿ ಆದರೆ ಆವಾಗ ಅಧಿಕಾರಿಗಳಲ್ಲಿ ಹೋಗ್ತಾರ, ಆವಾಗ ಜನಪ್ರತಿನಿಧಿಗಳಲ್ಲಿ ಹೋಗ್ಬಿಟ್ಟು ಪರಿಹಾರನಾದರೂ ಯಾರಿಗೆ ಕೊಡ್ತೀರಾ ಸ್ವಾಮಿ, ಇರೋರೇ ಒಬ್ಬರು ಆಕೆ ಮಹಿಳೆ. ಏನೋ ಒಂದು ಅವಘಡಗಳು ಆಗೋಕ್ಕಿಂತ ಮೊದಲು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಒಳಿತು. ಹಿರೇಹಡಗಲಿ ಹೂವಿನಹಡಗಲಿ ತಾಲೂಕು ಸಹ ಅಲ್ಲಿಂದ ಬಂದೀವಿ ಸರ್. ನನ್ನ ಮನೆ ಬಿದ್ದೈತಿ 1 ವರ್ಷಲಿಂದ ಆಯ್ತು. ನಾವು ಬೆಜಾಡಕತ್ತೀವಿ. ಹಂಗಾಗಿ MLA ಹತ್ರ ಹೋಗಿದೆ, ತಹಸೀಲ್ದಾರ್ ಹತ್ರ ಹೋಗಿದೆ, ಪಂಚಾಯತಿಗೆ ಹೋಗಿದೆ ಸರ್. ಏನು ಮಾಡಿದ್ರು ನನ್ನ ಮನೆ ಆಗಲಿಲ್ಲ ಸರ್. ಹಂಗಾಗಿ ರಿಷಿ ಮೇಡಮ್ ಅವ್ರನ್ನ ಕರೆದು ಅವ್ರನ್ನ ಗಮನಕ್ಕೆ ತಂದು ಮಾಡಿ ಕೊಡ್ತಾರ ಅಂತ ಬಂದಿಲ್ಲ ಸರ್. ರಿಷಿ ಮೇಡಮ್ ಇಲ್ಲ ಸರ್, ಅವ್ರು ಇದ್ದಿದ್ದಿಲ್ಲ ಸರ್, ಭೇಟಿ ಇದ್ದಿಲ್ಲ. ಯಾರ್ಯಾರು ಮನೆ ಕೊಟ್ಟಿದ್ದಾರೆ? ಈಗ ತಹಸೀಲ್ದಾರ್ ಕೊಟ್ಟಿದ್ದು ಸರ್, ಪಂಚಾಯತಿ